ನಮಸ್ಕಾರ ಸ್ನೇಹಿತರೆ. ಇವತ್ತು ನಮಗೆಲ್ಲ ಒಮ್ಮೆಲೆ ಬರೋ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ಮಾತಾಡೋಣ. ನಾವು ಮಾನವರು ಹೇಗೆ ಬಂದ್ವು? ವಿಜ್ಞಾನ ಒಂದು ಕಥೆನ ಹೇಳುತ್ತೆ, ಧರ್ಮಗಳು ಬೇರೆ ಬೇರೆ ಕಥೆಗಳನ್ನ ಹೇಳುತ್ತೆ. ಒಂದರಲ್ಲಿ ಎವಲ್ಯೂಷನ್, ಮತ್ತೊಂದರಲ್ಲಿ ಆಡಮ್ ಈವ್. ಹಿಂದೂ ಧರ್ಮದಲ್ಲಿ ಮನು. ಹಾಗಾದ್ರೆ ಯಾವ್ದು ನಿಜ? ಏನು ನಂಬೇಕು? ಇದನ್ನ ಕಾಮಾಗಿ ಲಾಜಿಕ್ ಜೊತೆಗೆ ಪ್ರಶ್ನೆ ಉತ್ತರ ರೂಪದಲ್ಲಿ ಪರಿಶೀಲಿಸೋಣ. ಮೊದಲನೇದು, ವಿಜ್ಞಾನ ಹೇಳೋ ಮಾನವನ ಹುಟ್ಟು. ವಿಜ್ಞಾನ ಹೇಳೋದೇನೆಂದರೆ, ಮಾನವರು ಒಮ್ಮೆಲೆ ಸೃಷ್ಟಿಯಾಗಿಲ್ಲ. ಅವರು ಸಾವಿರ ಸಾವಿರ ಪೀಳಿಗೆಗಳಲ್ಲಿ ನಿಧಾನವಾಗಿ ಬದಲಾಗ್ತಾ ಬಂದವರು. ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮಂಥ ಮಾಡರ್ನ್ ಹ್ಯೂಮನ್ಸ್ ಇರಲಿಲ್ಲ. ಚಿಕ್ಕ ಚಿಕ್ಕ ಬದಲಾವಣೆಗಳು ಆಗ್ತಾ ಆಗ್ತಾ ಅನೇಕ ಪೀಳಿಗೆಗಳ ನಂತರ ಹೊಸ ರೂಪಗಳು ಬಂದವು. ಕೊನೆಗೆ ಸುಮಾರು 2-3 ಲಕ್ಷ ವರ್ಷಗಳ ಹಿಂದೆ ಇಂದಿನ ಮಾಡರ್ನ್ ಹ್ಯೂಮನ್ಸ್ ರೂಪ ಕಾಣಿಸ್ಕೊಂತು ಅಂತ ಇದೆ. ಇದಕ್ಕೆ ಸಾಕ್ಷಿ ತುಂಬಾನೇ ಇದೆ. ಆಫ್ರಿಕಾದಿಂದ ಹೊರಟು ಜಗತ್ತಿನಾದ್ಯಂತ ಹಬ್ಬಿದ ಗುರುತುಗಳು. ನಮ್ಮ ವಿಜ್ಞಾನದ ಪ್ರಕಾರ ಮೊದಲು ಆಧುನಿಕ ಮಾನವರು ಹುಟ್ಟಿದ್ದು ಆಫ್ರಿಕಾದಲ್ಲೇ ಅಂತಾರೆ. ಅವ್ರ ಬಳಿಕ ನಿಧಾನವಾಗಿ ಉಳಿದ ವಿಶ್ವಕ್ಕೆ ಹಬ್ದೋರು ಅಂತಾರೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ, ಮಾನವನ ಹಳೆ ಎಲುಬುಗಳು ಸಿಕ್ಕಿದ್ದು ಆಫ್ರಿಕಾದಲ್ಲೇ ಅಂತೆ. DNA ಪ್ರಕಾರ ಜನರೊಂದಿಗೆ ಹೆಚ್ಚು ಹೊಂದಿಕೆ ಹೊಂದೋರು ಆಫ್ರಿಕಾದವರೇ ಅಂತೆ. ಅಷ್ಟೇ ಅಲ್ಲ, ವಲಸೆಯ ನಕ್ಷೆಗಳು, ಕಲ್ಲಿನ ಉಪಕರಣಗಳ ಹಂಚಿಕೆ, ಇನ್ನೂ ಸಾಕಾದಷ್ಟು ಸಾಕ್ಷಿಗಳು ಮೊದಲು ಆಫ್ರಿಕಾದಲ್ಲೇ ಸಿಕ್ಕಿದ್ದಂತೆ. ನಮ್ಮ ವಿಜ್ಞಾನದ ಕೆಲವು ಮೂಲ ಉತ್ತರಗಳು ಇವೆ. ನಮ್ಮ ದೇಹ ಹೇಗೆ ಬಂತು? ನಮ್ಮ ಮೆದುಳು ದೊಡ್ಡದಾಗೋದಕ್ಕೆ ಕಾರಣ ಏನು? ನಾವು ಸ್ಟ್ರೈಟಾಗೆ ನಡೆದು ಮಾತನಾಡೋ ಮಾನವರು ಹೇಗಾದ್ವಿ? ಇವೆಲ್ಲ ನೇಚರ್ ನಿಧಾನವಾಗಿ ಮಾಡಿದ ಬದಲಾವಣೆಗಳು. ಆದರೆ ನಮ್ಮ ವಿಜ್ಞಾನಕ್ಕೂ ಇನ್ನೂ ಉತ್ತರ ಕೊಡೋಕ್ಕಾಗದೇ ಇರೋವಂಥ ಕಷ್ಟವಾದ ಪ್ರಶ್ನೆಗಳಿವೆ. ನಾವು ಯಾಕೆ ಬಂದ್ವಿ? ನಮ್ಮ ಜೀವನದ ಅರ್ಥ ಏನು? ಇಲ್ಲಿ ಧರ್ಮ ಮತ್ತು ದರ್ಶನ ಅಂದರೆ ಫಿಲೋಸಫಿ ಪ್ರವೇಶಿಸುತ್ತೆ. ಪಾಶ್ಚಾತ್ಯ ಧರ್ಮಗಳಲ್ಲಿ ಆಡಮ್ ಮತ್ತು ಈವ್ ಕತೆ ಬಹಳ ಪ್ರಸಿದ್ಧ. ಕೆಲವರು ಇದನ್ನ ಲಿಟ್ರಲ್ ಆಗಿ ಮೊದಲ ಪುರುಷ ಮತ್ತು ಮೊದಲ ಸ್ತ್ರೀ ಅಂತ ನಂಬ್ತಾರೆ. ಇನ್ ಕೆಲವರು ಇದನ್ನ ಸಿಂಬಾಲಿಕ್ ಸ್ಟೋರಿ ಅಂತ ನೋಡ್ತಾರೆ. ಅದರ ಅರ್ಥ, ಮನುಷ್ಯ ತಪ್ಪು ಮಾಡ್ತಾನೆ, ತಪ್ಪಿಗೆ ಪರಿಣಾಮ ಎದುರಾಗತ್ತೆ, ಮೊದಲ ಬಾರಿ ಗುಡ್ ಬ್ಯಾಡ್ ಅನ್ನುವ ಅರಿವು ಬರುತ್ತೆ. ಈ ಕಥೆ ಜೀವನಶಾಸ್ತ್ರದ ಒರಿಜಿನ್ ಸ್ಟೋರಿ ಅಲ್ಲ. ಇದು ಮಾನವನ ಮನಸ್ಸಿನ ಬೆಳವಣಿಗೆಯ ಕಥೆ. ಯಾಕೆ ಮನುಷ್ಯ ಕುತೂಹಲ ಪಡ್ದ? ಯಾಕೆ ತಪ್ಪು ಮಾಡ್ದ? ಯಾಕೆ ಮಾರಲ್ ಸೆನ್ಸ್ ಹುಟ್ಟಿತು? ಈ ಪ್ರಶ್ನೆಗಳಿಗೆ ಆಡಮ್ ಈವ್ ಕಥೆ ಉತ್ತರ ಕೊಡುತ್ತೆ. ಮುಂದಿನ ಕಥೆ ಮನು ಕಥೆ. ಹಿಂದೂ ಧರ್ಮದ ಕಥೆಗಳು ಇನ್ನೂ ಆಳವಾಗಿದೆ. ಇಲ್ಲಿ ಕ್ರಿಯೇಷನ್ ಒಮ್ಮೆಗೆ ಮಾತ್ರ ಆಗೋದಿಲ್ಲ. ಇದು ಒಂದು ಚಕ್ರ. ಅಂದರೆ ಹುಟ್ಟು, ಬೆಳವಣಿಗೆ, ನಾಶ ಮತ್ತೆ ಹುಟ್ಟು. ಮನು ಕಥೆಯ ಅರ್ಥ ಯಾವಾಗಲೂ ಮೊದಲ ಮನುಷ್ಯ ಅಂತ ಅಲ್ಲ. ಮನು ಅಂದರೆ ಮೊದಲ ನಾಯಕ, ಮೊದಲ ಗುರು, ಸಮಾಜ ಕಟ್ಟಿದೋನು. ಮನುಷ್ಯರು ನೀತಿ, ನಡತೆ, ಸಂಸ್ಕೃತಿ ಕಲಿತುಕೊಂಡ ಕಾಲದ ಸಂಕೇತ. ಅವರು ಎವಲ್ಯೂಷನ್ನಲ್ಲಿ ಬಂದ ಮೊದಲ ಜೀವಿ ಅಲ್ಲ. ಅವರು ಸಮಾಜದ ಆರಂಭದ ಸಂಕೇತ. ದಶಾವತಾರ ಮತ್ತು ಎವಲ್ಯೂಷನ್. ದಶಾವತಾರದ ಕ್ರಮ ನೋಡ್ತಾ ಇದ್ರೆ ಎವಲ್ಯೂಷನ್ಗೆ ತುಂಬಾ ಹೋಲಿಕೆ ಹೊಂದುತ್ತೆ. ಒಂದೊಂದೇ ಅವತಾರ ನೋಡೋಣ. ಮತ್ಸ್ಯ, ನೀರಿನ ಜೀವಿ. ಕೂರ್ಮ, ನೀರು ಮತ್ತು ಭೂಮಿ ನಡುವಿನ ಜೀವಿ. ವರಾಹ, ಒಂದು ಮೃಗ. ನರಸಿಂಹ, ಮೃಗ ಮನುಷ್ಯನ ರೂಪ. ವಾಮನ, ಚಿಕ್ಕ ಆರಂಭಿಕ ಮನುಷ್ಯ. ಪರಶುರಾಮ, ಉಪಕರಣಗಳನ್ನು ಬಳಸುವ ಮನುಷ್ಯ. ರಾಮ ಮತ್ತು ಕೃಷ್ಣ, ಪೂರ್ಣ ರೂಪದ ಮಾನವ. ಇದು ಸಿಂಬಾಲಿಕ್ ಎವಲ್ಯೂಷನ್ ಟೈಮ್ಲೈನ್ ಹಾಗೆ ಕಾಣಿಸುತ್ತೆ. ಹಾಗಾಗಿ ಮನು ಕಥೆ ಮಾನವ ಸಮಾಜ ಹೇಗೆ ಶುರುವಾಯಿತು ಅನ್ನೋದರ ಕಥೆ. ಈ ಸತ್ಯ ಅಂದರೆ ಏನು? ಸತ್ಯಕ್ಕೆ ಸಾಮಾನ್ಯವಾಗಿ 2 ಬಗೆಗಳಿರುತ್ತೆ. ಒಂದು ವಿಜ್ಞಾನ ಸತ್ಯ,
ಎರಡನೇದು ಆಧ್ಯಾತ್ಮಿಕ ಅಥವಾ ನೈತಿಕ ಸತ್ಯ. ಹಾಗಿದ್ರೆ ಈ ವಿಜ್ಞಾನ ಸತ್ಯ ಅಂದರೆ ಏನು? ಸಾಮಾನ್ಯವಾಗಿ ಇದು ಸಾಕ್ಷಿಗಳ ಮೇಲೆ, ಪರೀಕ್ಷೆ ಮೇಲೆ ಮತ್ತು ತಪ್ಪಿದ್ದರೆ ತಿದ್ದಿಕೊಳ್ಳುವ ಸಾಮರ್ಥ್ಯದ ಮೇಲೆ ನಿಲ್ಲುತ್ತೆ. ವಿಜ್ಞಾನ ಯಾವಾಗಲೂ ಕೇಳೋದು ಒಂದೇ ಪ್ರಶ್ನೆ: ಇದಕ್ಕೆ ಸಾಕ್ಷಿ ಇದೆಯಾ? ಅಥವಾ ನಾವು ಪರೀಕ್ಷಿಸಿದಾಗ ಮತ್ತೆ ಅದೇ ಫಲಿತಾಂಶ ಸಿಗುತ್ತಾ? ಇದಕ್ಕೆ ಉದಾಹರಣೆ ಅಂದರೆ ಎವಲ್ಯೂಷನ್, ಅಂದರೆ ಮಾನವರು ಹೇಗೆ ಬದಲಾವಣೆಗಳಿಂದ ಬಂದರು ಅನ್ನೋದನ್ನ ವಿಜ್ಞಾನ ಕ್ರಮವಾಗಿ ವಿವರಿಸುತ್ತೆ. ಇನ್ನು ಎರಡನೇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋದ್ರೆ ಆಧ್ಯಾತ್ಮಿಕ ಮತ್ತು ನೈತಿಕ ಸತ್ಯ. ಇದು ಜೀವನದ ಅರ್ಥ, ಜೀವನದ ಮೌಲ್ಯಗಳು, ನೀತಿ, ಧರ್ಮ ಮತ್ತು ಒಳಗಿನ ಪ್ರಶ್ನೆಗಳನ್ನು ವಿವರಿಸುತ್ತೆ. ಇವು ವಿಜ್ಞಾನ ಪ್ರಯೋಗಗಳಿಂದ ಸಾಬೀತಾಗುವ ವಿಷಯಗಳಲ್ಲ. ಇದು ಮನುಷ್ಯನ ಮನಸ್ಸು, ದರ್ಶನ ಮತ್ತು ಅನುಭವಗಳ ಮೇಲೆ ನಿಂತಿವೆ. ಇದಕ್ಕೆ ಉದಾಹರಣೆ ಅಂದರೆ ಆಡಮ್, ಈವ್ ಮತ್ತು ಮನು. ಈ ಕಥೆಗಳು ಇದಕ್ಕೆ ಸೂಕ್ತ ಉದಾಹರಣೆಗಳು. ಅಂದರೆ ಇವು ಮಾನವನ ನಡತೆ, ನೀತಿ, ಜೀವನದ ಗುರಿ ಬಗ್ಗೆ ಹೇಳುವ ಪ್ರತೀಕಾತ್ಮಕ ಕಥೆಗಳಾಗಿವೆ. ಇನ್ನು ವಿಜ್ಞಾನ ಮತ್ತು ಧರ್ಮ ಹೇಳೋದು ಬೇರೆ ಬೇರೆ ವಿಷಯಗಳನ್ನ. ಅಂದರೆ ವಿಜ್ಞಾನ ಯಾವಾಗಲೂ ಕೇಳುತ್ತೆ, ನಾವು ಹೇಗೆ ಬಂದ್ವಿ? ಅಂದರೆ ನಮ್ಮ ದೇಹ, ನಮ್ಮ ಬದಲಾವಣೆಗಳು, ನಮ್ಮ ಜೀವನ ಶೈಲಿ ಇದೆಲ್ಲ ಹೇಗೆ ಬಂತು ಅನ್ನೋದು ವಿಜ್ಞಾನದ ಪ್ರಶ್ನೆ. ಹಾಗೆ ಧರ್ಮ ಏನು ಕೇಳುತ್ತೆ ಅಂದರೆ ನಾವು ಯಾಕೆ ಬಂದ್ವಿ? ಅಂದರೆ ನಮ್ಮ ಜೀವನದ ಅರ್ಥ, ಮೌಲ್ಯ, ನೈತಿಕತೆ. ಇದಕ್ಕೆ ಪೂರ್ಣ ಉತ್ತರ ಏನಪ್ಪ ಅಂದರೆ ಎರಡೂ ಅಗತ್ಯ. ಇದಕ್ಕೆ ಅಂತಿಮ ಉತ್ತರ ಏನು? ನಮ್ಮ ದೇಹ ಹೇಗೆ ಬಂತು ಅನ್ನೋದಕ್ಕೆ ಎವಲ್ಯೂಷನ್ ಸ್ಪಷ್ಟವಾಗಿ ಹೇಳುತ್ತೆ. ಅದಕ್ಕೆ ಬಹಳಷ್ಟು ಸಾಕ್ಷಿಗಳು ಇವೆ. ಹಾಗೆ ನಮ್ಮ ಮೌಲ್ಯಗಳು, ನಡತೆ, ಮಾನವನ ಮನಸ್ಸು ಹೇಗೆ ಬೆಳೀತು ಅನ್ನೋ ಪ್ರಶ್ನೆಗೆ ಆಡಮ್, ಈವ್ ಮತ್ತು ಮನು ಕಥೆಗಳು ಇದನ್ನ ಸಂಕೇತಾತ್ಮಕವಾಗಿ ಬಹಳ ಚೆನ್ನಾಗಿ ವಿವರಿಸುತ್ತೆ. ಇವೆರಡೂ ವೈರಿಗಳಂತೂ ಅಲ್ಲ. ಅವು ಬೇರೆ ಬೇರೆ ಪ್ರಶ್ನೆಗಳಿಗೆ ಅವರದೇ ಆದ ರೀತಿಯಲ್ಲಿ ಉತ್ತರಗಳನ್ನ ಕೊಡುತ್ತೆ. ಮಾನವನು ಬಹು ಪದರಗಳಿರುವ ಜೀವಿ. ಅಂದರೆ ಈಗ ದೇಹನ ವಿಜ್ಞಾನ ವಿವರಿಸುತ್ತೆ, ಮನಸ್ಸನ್ನ ತರ್ಕ, ಅನುಭವ ವಿವರಿಸುತ್ತೆ, ಒಳಗಿನ ಅರ್ಥನ ಧರ್ಮ, ದರ್ಶನ ಹೇಳುತ್ತೆ. ಈ ಮೂವರು ಸೇರಿದಾಗ ಮಾತ್ರ ಜೀವನದ ಸಂಪೂರ್ಣ ಚಿತ್ರ ಸಿಗುತ್ತೆ. ಈ ಮಾತು ನಿಮ್ಗೆ ಅರ್ಥವಾಗಿದ್ರೆ, ನಿಮಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಸ್ಟೇಷನ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.